ದ್ವಾರಕೀಶ್ ರಹಿತವಾಗಿರುವಂತಹ ಕನ್ನಡ ಚಿತ್ರರಂಗವನ್ನು ನಾವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾವು ನೋಡ್ತಾ ಇದ್ದೀವಿ, ಮತ್ತೊಬ್ಬ ಕನಸುಗಾರ ರವಿಚಂದ್ರನ್ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇವರೊಬ್ಬರು ಹುಟ್ಟ ಕನಸುಗಾರರು. ಕೂತಲ್ಲಿ ನಿಂತಲ್ಲಿ ಸಿನಿಮಾ 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 ಸಿನಿಮಾವೇ ಅವರು ಉಸಿರು, ಸಿನಿಮಾವೇ ಅವರ ಜೀವನ. ಈ ಕಥೆಗಾರರಿಗೆ ಈ ಒಂದು ಸರಿ ಏನಾದರೂ ಈ ಸಿನಿಮಾ ಹುಚ್ಚಿ ಬಂತು ಅಂದ್ಬಿಟ್ರೆ ಹೆಂಗಿರುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ಚೆನ್ನೈನಲ್ಲಿ ಯಾರ್ದೋ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾವುದೋ ಫೋಟೋ ನೋಡ್ತಾರೆ. ಫೋಟೋ ನೋಡಿದಾಗ ಯಾವ ವ್ಯಕ್ತಿ ಅಂದರೆ ಹಳ್ಳಿಯಿಂದ ಬಂದು ದೊಡ್ಡ ಸಾಧನೆ ಮಾಡ್ದ ಅಂತ. ಆ ಹಳ್ಳಿಯಿಂದ ಬಂದು ದೊಡ್ಡ ಸಾಧನೆ ಮಾಡಿದ್ನ, ಹಂಗಾರೆ ಅದೇ ಒಂದು ಸಿನಿಮಾ ಮೇಯರ್ ಮುತ್ತಣ್ಣ. ಸೂಪರ್ ಹಿಟ್ ಸಿನಿಮಾ, ಆಗಿನ ಕಾಲದ ಸೂಪರ್ ಹಿಟ್ ಮೂವಿ. ಮೇಯರ್ ಮುತ್ತಣ್ಣನನ್ನು ಒಂದು ಭಾಳ ಆಸೆ ಇತ್ತು ಇವರಿಗೆ, ಆನೆ ಮೇಲೆ ಮೆರವಣಿಗೆ ಮಾಡಿಸ್ಬೇಕು ಅಂತ. ಆನೆ ಮೇಲೆ ಮೆರವಣಿಗೆ ಮಾಡಿಸ್ತಾರೆ. ಕೊನೆಯದಾಗಿ ಚಿತ್ರ ಎಲ್ಲ ಮುಗಿದು, ಶೂಟಿಂಗ್ ಎಲ್ಲ ಮುಗಿದಾದ್ಮೇಲೆ ಚಿತ್ರದ ಒಂದು ಭಾಗ ಕೂಡ ಹೌದು, ಅದು ಪ್ರಶ್ನೆ ಬೇರೆ. ಅಂದರೆ ಒಬ್ಬ ಅಸಾಮಾನ್ಯ ಒಂದು ಸೇವೆ ಮಾಡಬಲ್ಲ, ಸಾಧನೆ ಮಾಡಬಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು. ಅದೇ ರೀತಿ ಈ ವ್ಯಕ್ತಿ ಏನು ಹೀರೋ ಆಗುವಂಥ ಪರ್ಸ್ನಾಲಿಟಿನಾ, ಹೀರೋ ಆಗುವಂಥ ರೂಪನಾ? ಇವೆಲ್ಲ ಯಾವುದು ಲೆಕ್ಕ ಬರಲ್ಲ. ನಿಮ್ಮಲ್ಲಿ ನಿಜವಾದ ಟ್ಯಾಲೆಂಟ್ ಇತ್ತು ಅಂತಂದರೆ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ರೂಪದಲ್ಲಿ ಹೊರಗಡೆ ಬರುತ್ತೆ. ರವಿಚಂದ್ರನ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಕರ್ನಾಟಕ ಮ್ಯಾಪಲ್ಲಿ ಒಂದು ಹುಳಿ ಗರ್ಸೋದು ಇವರೇ ನೋಡಿರ್ಬೇಕು ನೀವು ಮ್ಯಾಪ್ನ, ಅಲ್ವಾ? ಅವ್ರು ಇದ್ದಿದ್ದು ಇಷ್ಟೇ, ಆದರೆ ಅವ್ರ ಕನಸು ಮಾತ್ರ ಅಷ್ಟೇ ಎತ್ತರಕ್ಕಿತ್ತು ಯಾವಾಗಲೂ. ಇವಾಗ ಅವ್ರು ನೋಡಿದಾಗ ಅನಿಸಿದ್ದು, ಎಷ್ಟೇಕನೆ ಪೀಸ್ಫುಲ್ ಸ್ಲೀಪ್, ಆರಾಮಾಗಿ ಮಲಗಿದ್ದಾರೆ. ಕನಸು ಕಾಣೋದನ್ನ ಹೇಳ್ಕೊಟ್ಟೊಬ್ಬ ವ್ಯಕ್ತಿ. ಅಂದರೆ ಇಷ್ಟೇ ಇದ್ರು ಅವ್ರು, ನೋಡೋಕೆ ಇಷ್ಟೇ ಇದ್ರಲ್ವಾ, ಬಟ್ ಕನಸು ಎಷ್ಟು ಎತ್ತರ ಇತ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಇವತ್ತು ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸಿನಿಮಾ ಇಂಡಸ್ಟ್ರಿ ಟು ಡ್ರೀಮ್. ನಮಗಿಂತ ಮುಂಚೆ ಕನಸು ಕಂಡವ್ರು ಅವರೆಲ್ಲ, ನಾವೆಲ್ಲ ಏನಾರು ಅದೆಲ್ಲ ಆಮೇಲೆ ಬಂದಿದ್ದು. ಒಟ್ಟಲ್ಲಿ ನಮಗೆ, ನಮ್ಮ ಕುಟುಂಬಕ್ಕೆ, ಈಶ್ವರಿ ಸಂಸ್ಥೆಗೆ ತುಂಬ ಒಡನಾಟ ಇದೆ ಅವ್ರಿಗೆ. ಇವ್ರ ಮಕ್ಕಳಿಗೆ ನಾನು ಯಾವತ್ತೂ ಕರೀತಾ ಇದ್ದಿದ್ದು ಎನ್ನಮ್ಮ ರವಿ ಅಂತ ಕರೆಯೋರು. ಆ ಥರ ಈ ಥರ ಯಾರು ಕರೀತಿರಲಿಲ್ಲ ನನಗೆ, ಅವರೊಬ್ಬರು. ಈಗ ಆ ಮಾತಿಲ್ಲ ನಮ್ಗೆ ಅಷ್ಟೇ. ಇವಾಗ ಒಟ್ಟಲ್ಲಿ ಲೆಟ್ ಹಿಮ್ ರೆಸ್ಟ್ ಇನ್ ಪೀಸ್. ಜೊತೆಯಲ್ಲಿದ್ವಿ ಎಲ್ಲರೂ, ಇಟ್ಸ್ ಅ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಅಲ್ವಾ. ಅವ್ರ ಫಸ್ಟ್ ಪಿಕ್ಚರು ಕುಲ್ಲ ಏಜೆಂಟ್ 000 ಹೀರೋ ಆಗಿ ಮಾಡಿದ ಸಿನಿಮಾ ಎಲ್ಲ ಈಶ್ವರಿ ಪ್ರೊಡಕ್ಷನ್ಸ್ ಡಿಸ್ಟ್ರಿಬ್ಯೂಟರ್ಸ್. ಮೇನ್ ಪಾರ್ಟ್ ಫಾದರ್ಗೆ ಅವ್ರಿಗೆ ತುಂಬ ಒಡನಾಟ ಇತ್ತು. ಬಹುಶಃ ಆಮೇಲೆ ಹಂಗೆ ಶಿಫ್ಟಾಗಿ ಓಡಾಡ್ಕೊಂಡು ಇದ್ದಿದ್ದು ದಿವ್ಸಗಳು ಗೊತ್ತಲ್ಲ ಅದು. ಬಟ್ ಎಲ್ಲೇ ಆದರೂ ಕೂಡ ಪ್ರೀತಿ ಅಂತೂ ಕಡಿಮೆ ಆಗಿಲ್ಲ ನಮಗೆ ಅವ್ರಿಗೆ. ಅಂದರೆ ಅದು ಯಾವಾಗ ನೋಡಿದ್ರೆ ಅಷ್ಟೇ ಅವರು. ಇವ್ನು ಹೆಂಗೆ ಮಾತಾಡ್ಸೋದು, ನನ್ನ ಹಂಗೆ ಮಾತಾಡ್ಸೋದು ಅವರು. ಅಂದರೆ ನಾನು ಬೆಳೆದಿದ್ದು ಹಂಗೆ, ನಂದೊಂದು ಭಾಗ, ನನ್ನ ದೇಹದಲ್ಲಿ ಇವರೆಲ್ಲ ಎಲ್ಲೋ ಒಂದು ಭಾಗ ಅಂಟ್ಕೊಂಡಿದ್ದಾರೆ, ತುಂಬಾ ಜನ ಅಂಟ್ಕೊಂಡಿದ್ದಾರೆ ಆ ಥರ. ಅದ್ರಲ್ಲಿ ಇವರು ಒಂದು ಭಾಗ ಅವರು. ಅದೇ ಸರ್, ನಿಮ್ಮ ಮತ್ತೆ ಅವರ ಸ್ಟ್ರಗಲಿಂಗ್ ಮತ್ತೆ ಸಕ್ಸಸ್ ಎಲ್ಲ ಸೇಮ್. ಯಾಕಂದ್ರೆ ಒಂದ್ಸಲ ಸೋಲುವುದು ಗೆಲುವು ಅಷ್ಟೇ ಈಸಿಯಾಗಿ ಸ್ವೀಕರಿಸ್ತೀರಾ, ಅಷ್ಟೇ ಯಶಸ್ಸು. ಹಂಗೆ ಸೋಲು ನೀವ್ ಹೇಳೋದು, ಸೋಲು ನಾವ್ ಹೇಳೋದೇ ಇಲ್ಲ. ನೀವೇ ಸೋಲು ಅಂತ ಹೇಳ್ತೀರಾ. ಪಾಪ ಹೇಳಿ ಕುಗ್ಗಿಸ್ಬಿಡ್ತೀರಾ ಮನುಷ್ಯರನ್ನ. ಸೋಲಲ್ಲ, ದುಡ್ಡಿಂದ ಸೋಲ್ನ ಲೆಕ್ಕ ಹಾಕ್ಲೇಬೇಡಿ ಯಾವತ್ತು. ಮನುಷ್ಯ ಸಾಯೋವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀವಿ ನಾವೆಲ್ಲ, ಅಲ್ವಾ? ಹೋಗುತ್ತೆ ಬರುತ್ತೆ. ಇಲ್ಲ, ನನ್ನ ಹತ್ರ ಅವರು ತುಂಬಾ ರಸಿಕಾ. ಸಿನಿಮಾ ಆದ್ಮೇಲೆ ನನಗವ್ರು ಜಾಸ್ತಿ ಒಡನಾಟ ಇರಲಿಲ್ಲ. ಡೈರೆಕ್ಷನ್ ಮಾಡ್ರ ನನ್ನ ಇಟ್ಕೊಂಡು ಒಂದು ಸಿನಿಮಾ. ಅವರು ಪರದೆಯಿಂದ ರಸಿಕಾ ಅವರು, ನಾನು ಪರದೆ ಮೇಲೆ ರಸಿಕಾ ಅವರು. ಕೆಲವು ನಿಜ ಹೇಳೋಣ ಇವತ್ತಾದ್ರು. ಅಲ್ಲ, ನಿಮ್ ಕನ್ಸಲ್ಲಿ ನಾನ್ ಬರ್ತೀನಿ. ಇರ್ಲಿ. ಒಬ್ಬ ವ್ಯಕ್ತಿ ನೋಡಿ, ದ್ವಾರಕೀಶ್ ಅಂದ ತಕ್ಷಣ ನಗು ಉಟ್ಕೊಳ್ಳುತ್ತೆ. ಈಸ್ ಎ ವೆರಿ ಗುಡ್ ಕಾಮಿಡಿಯನ್. ನಗಿಸಿದ್ದಾರೆ ಎಲ್ಲಾರನ್ನು. ಅವರು ಆರಾಮಾಗಿ ಹೊರಟಿದ್ದಾರೆ ಇವಾಗ. ಲೆಟ್ ಅಸ್ ಆಲ್ ಸೆಂಡ್ ಇನ್ ಪೀಸ್ಫುಲ್ ಅಷ್ಟೇ. ದಟ್ ಇಸ್ ವಾಟ್ ಐ ವಿಶ್. ಲೆಟ್ ಇಸ್ ಜರ್ನಿ ಬಿ ಪೀಸ್ಫುಲ್ ಅಂಡ್ ರೆಸ್ಟ್ ಇನ್ ಪೀಸ್. ಅವ್ರು ಯಾವಾಗ ನಗ್ನಾಗ್ತಾರೆ, ಕೊನೆ ಗಳಿಗೆಯಲ್ಲೂ ಕೂಡ ನೀವೆಲ್ಲ ಏನು ಸೋಲು ಅಂತಾರೆ. ಅವ್ರು ಸೋತೆ ಅಂತ ಯಾವತ್ತು ಕುಗ್ಗಿರ್ಲಿಲ್ಲ ಅಲ್ವಾ? ಯಾವತ್ತು ಕುಗ್ಗಿ ಏನು ಬೀದಿಗೆ ಏನು ಬರಲಿಲ್ಲ. ಅವ್ರ ಅವರಾಟಕ್ಕೆ ಸಿನಿಮಾ ಹೆಂಗಿದ್ರು, ಎಷ್ಟೇ ಇದ್ರು ಅಷ್ಟಲ್ಲಿ ಸಿನಿಮಾ ಮಾಡಬೇಕು ಅಂತ ಇದ್ದವ್ರು ಅವ್ರು ಯಾವಾಗಲೂ. ಈ ಸೋಲು ಅನ್ನೋದನ್ನ ಇಂಥವ್ರು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾಕಂದರೆ ಅವ್ರು ಮತ್ತೆ ಪುಟದ ನಿಲ್ಲುವಂಥ ಒಂದು ಮನೋಭಾವನೆ ಇರುತ್ತೆ. ಅದು ರವಿಚಂದ್ರನ್ ಕೂಡ ಹೌದು, ಅದು ದ್ವಾರಕೀಶ್ ಅವರು ಕೂಡ ಹೌದು. ಹಾಗಾಗಿ ಸೋಲು ಅಂದರೆ ನೀವು ಸೋಲು ಅಂತ ಹೇಳಿ ನಮ್ಮನ್ನು ಕುಗ್ಗಿಸ್ಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಒಬ್ಬ ಕನಸುಗಾರ ಚಿರನಿದ್ರೆಗೆ ಜಾರಿರುವಂಥ ಮತ್ತೊಬ್ಬ ಕನಸುಗಾರನ ಬಗ್ಗೆ ಆಡಿದಂಥ ಮಾತುಗಳು.